ನೋಡಮ್ಮ, ಏನಾದ್ರು ಇದ್ರೆ ನಮ್ಗೆ ಬಂದು ಕಂಪ್ಲೇಂಟ್ ಮಾಡ್ಬೇಕು. ಇಲ್ಲಿ ಟೇಬಲ್ ಕುಟ್ಟಿ ಮಾತಾಡೋದಿದ್ರೆ ಕೇಳಮ್ಮ, ಇಲ್ಲಿ ಅವೆಲ್ಲ ಕೇಳಕ್ ತಯಾರಾಗಿಲ್ಲ ನಾನು. ಟೇಬಲ್ ಕುಟ್ಟಿ ನಾನು ಎದುರುಗಡೆ ಟೇಬಲ್ ಕುಟ್ಟಿ ಏನೋ ದೇಶಕ್ಕೆ ಬಹಳ ಅನ್ಯಾಯ ಮಾಡ್ಬಿಟ್ಟಿದೀವಿ ನಾವು ಅನ್ನೋ ತರ ಮಾತಾಡೋದೇನು, ಬಹಳ ಅನ್ಯಾಯ ಮಾಡ್ಬಿಟ್ಟಿದೀವಿ ನಾವು ಅನ್ನೋ ತರ ಮಾತಾಡ್ತೀಯಲ್ಲಮ್ಮ. ನಿಮ್ ಊರಿಗೆಲ್ಲ ಕೆಲಸ ಮಾಡ್ತಿರೋ ಯಾರಮ್ಮ? ಹೇಳೋ ರೀತಿ ಇರ್ಬೇಕು ನಿಮಗೆ. ಅನ್ಯಾಯ ತಹಸೀಲ್ದಾರ ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ನು ಮಾಡ್ತಾ ಇಲ್ಲ, ನಮ್ಗೆ ಹೋದಾಗೆಲ್ಲ ತಿರುಗಿಸ್ತಾನೆ ಅಂತ ಅಷ್ಟೇ ಹೇಳು ಸಾಕು. ಏನ್ ಟೇಬಲ್ ಕುಟ್ಟಿ ಮಾಡ್ದಿಲ್ಲಮ್ಮ, ಮಾತಾಡ್ಬಾರ್ದು. ನಿಮ್ ಊರ್ ಕೆಲಸ ಆಗ್ಬೇಕಾದ್ರೆ ಅಧಿಕಾರಿಗಳು ಮಾಡಿದ್ರೆ ಏನಾಗಿದೆ, ಇದು ಸಮ್ಮಿಶ್ರ ಸರ್ಕಾರ, ಅವ್ರ ತಹಸೀಲ್ದಾರ್ ಬಂದ್ಬಿಟ್ಟಿರ್ತಾರೆ. ತಿಳ್ಕೋಬೇಕು ಸ್ವಲ್ಪ. ಇಟ್ಸ್ ನಾಟ್ ಅವರ್ ಗೌರ್ಮೆಂಟ್, ಇಟ್ಸ್ ಎ ಪೊಲ್ಯೂಷನ್ ಗೌರ್ಮೆಂಟ್. ಅವ್ನ MLA ತಹಸೀಲ್ದಾರ್ಗಳನ್ನೆಲ್ಲ ಹಾಕಿಸ್ಕೊಂಡಿದ್ದಾನೆ, ಅವನು ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಅವ್ರು ಹಾಕಿಸ್ಕೊತಾರೆ. ನಾವು ಹೇಳ್ತೀವಿ, ನನ್ಗೆ ಹೇಳಿದ್ದೇನೆ ಯಾವ ತರ ಬಂದು ಹೇಳಿಲ್ಲ ಅಲ್ವಾ? ಇಲ್ಲಿ ನಾನು ಹೇಳಿದ್ರೆ ಅವ್ರಿಗೆ ಉಗಿತಿದೆ ಕ್ಯಾಕಸಿ, ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತಾಯ್ತಾ? ಅದಕ್ಕೆ ಹೇಳೋ ರೀತಿ ಬೇಕಲ್ಲ, ನೀ ಹೇಳದನ್ನೇ ಬೇರೆ ರೀತಿ ಹೇಳ್ಬೋದಾಗಿತ್ತಲ್ವಾ? ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಬೇರೆ ರೀತಿಯಲ್ಲಿ. ಈ ಇದನ್ನ ಕುಟ್ಟಿ ಹೇಳ್ಬೇಕಾದ್ರೆ ರಾಜಕೀಯಕ್ಕೆ 40 ವರ್ಷ ಆಯ್ತಮ್ಮ ನಾನು ತಾಯಿ. 40 ಇಯರ್ಸ್ ಆಯ್ತು, 40 ವರ್ಷಕ್ಕೆ ಬಂದು 8 ಸಾರಿ MLA ಆಗಿದ್ದೀನಿ ನಾನು. ಗೊತ್ತಾಯ್ತಾ? ನಾನೇ ಕೇಳಪ್ಪ, ಇಲ್ಲಿ ಯತೀಂದ್ರನಿಗೆ ಹೇಳ್ಬೇಕು, ನೀನು ಹೋಗಿ ಅವ್ರು ಮಾಡದೆ ಹೋದ್ರೆ ನನ್ಗೆ ಹೇಳು. ಅಧಿಕಾರಿಗಳು ಅವ್ನ ಮಾತು ಕೇಳದೆ ಹೋದ್ರೆ ನನ್ಗೆ ಹೇಳು, ನಾನು ಹೇಳು ಮಾಡಿಸ್ತೀನಿ. ಗೊತ್ತಾಯ್ತಾ? ಯಾವ ಅಧಿಕಾರಿನೂ ನಾವು ಯಾರ್ದು ಮುಲಾಜಿ ಕೇಳಲ್ಲ, ಯಾವ ಅಧಿಕಾರಿಗೂ ಗೊತ್ತಾಯ್ತಾ? ನಾವು ಜನಗಳ ಕೆಲಸ ಮಾಡಕ್ಕೋಸ್ಕರನೇ ಅಧಿಕಾರಿಗಳಿರೋದು. ಮಾಡಬೇಕು, ಪುಕ್ಕಟೆ ಮಾಡಲ್ಲ. ಅವರು ಸಂಬಳ ತಗದ್ದು ಕೆಲಸ ಮಾಡಕ್ ಬಂದವ್ರ ಇಲ್ಲಿಗೆ. ಗೊತ್ತಾಯ್ತಾ? ನೀನು ಹೇಳೋ ರೀತಿ ಸರಿಯಾಗಿ ಹೇಳು, ಮಾಡಿಸ್ಕೋಣ. ನಡಿ, ಆಯ್ತು ನಡಿ.